ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ದೆಹಲಿಗೆ ಹೋಗಿ ಬಂದಂತಹ ಡಿ.ಕೆ. ಶಿವಕುಮಾರ್ ಬಹಳ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದರು. ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುವ ವೇಳೆಗೆ ಪಕ್ಷದ ಮೇಲಿನ ತನ್ನ ಭಕ್ತಿ ಬದ್ಧತೆಯನ್ನು ಪ್ರದರ್ಶಿಸುವಂತಹ ಪ್ರಯತ್ನವನ್ನು ಮಾಡಿದರು. ಜೊತೆಗೆ 2028ರಲ್ಲೂ ತಮ್ಮದೇ ನೇತೃತ್ವದಲ್ಲಿ ಚುನಾವಣೆ ಎದುರಿಸುವುದಾಗಿ ಕೂಡ ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಆಸೆ ಮುಂದೂಡಿಕೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಬೇಕು ಅನ್ನುವಂಥ ಅದಮ್ಯ ಆಸೆಯನ್ನು ಇಟ್ಟುಕೊಂಡಿರುವಂತಹವರು ಅಂತ ಹೇಳಿದರೆ ಡಿ.ಕೆ. ಶಿವಕುಮಾರ್. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅದ್ಯಾವಾಗ ಡಿ.ಸಿ.ಎಂನಲ್ಲಿರುವ ಡಿ ಕಳಚಿ ಹೋಗಿ ಕೇವಲ ಸಿ ಮಾತ್ರ ಉಳ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಕಾತರ, ಕಳವಳ, ನಿರೀಕ್ಷೆ, ಪ್ರಾರ್ಥನೆ, ಪ್ರಯತ್ನ, ಹೀಗೆ ಏನೇನು ಬೇಕೋ ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿ ಪಟ್ಟದಲ್ಲಿ ಕುಳಿತಿರುವಂತಹ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಅದನ್ನು ಬಿಟ್ಟುಕೊಡುವುದಿಲ್ಲ ಅನ್ನುವಂಥದ್ದು ಉಪಮುಖ್ಯಮಂತ್ರಿಗಳಿಗೆ ಖಾತ್ರಿಯಾದಂತಿದೆ. ಹೀಗಾಗಿ 2028ಕ್ಕೆ ನನ್ನ ನೇತೃತ್ವದಲ್ಲೇ ಚುನಾವಣೆ ಎನ್ನುವ ಮೂಲಕ ಇರೋ ಕುರ್ಚಿ ಉಳಿಸ್ಕೊಂಡೇ ಮುಂದಿನ ಕುರ್ಚಿ ಹತ್ತುವ ಲೆಕ್ಕಾಚಾರವನ್ನು ಹಾಕಿದಂತಿದೆ. ಅದರಲ್ಲೂ ವಿಶೇಷವಾಗಿ ಪಕ್ಷದ ಬಗೆಗಿನ ತನ್ನ ಭಕ್ತಿಯನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ. ಇವತ್ತು ಆ ದೇಗುಲ, ಅದರ ವರ್ಣನೆ ಅವೆಲ್ಲ ಒಂದು ಭಾಗ. ಹಾಗೆಯೇ ಪಕ್ಷದ ಮೇಲೆ ತನ್ನಿರುವಂತಹ ನಿಷ್ಠೆ, ತನ್ನ ವರ್ಚಸ್ಸು, ಏನು ನನ್ನ ಶಕ್ತಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದರೆ ಅಕ್ಕಪಕ್ಕದ ರಾಜ್ಯಗಳಿಗೆ ನನ್ನನ್ನು ಕರೀತಾರೆ, ಕೇರಳಕ್ಕೆ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣಕ್ಕೆ ಕರೀತಾರೆ, ಆಂಧ್ರ ಪ್ರದೇಶಕ್ಕೆ ಕರೀತಾರೆ, ಹಿಮಾಚಲ ಪ್ರದೇಶಕ್ಕೆ ಕರೀತಾರೆ. ಈ ರೀತಿಯಾದಂತಹ ಮಾತುಗಳ ಮೂಲಕವಾಗಿ ನನ್ನನ್ನು ಬಿಟ್ಟು ಬೇರೆ ಯಾರನ್ನ ಕರೀತಾರೆ ಅನ್ನುವಂಥ ಪ್ರಶ್ನೆನ ಕೇಳೋದ್ರ ಮೂಲಕವಾಗಿ ತನ್ನ ನಾಯಕತ್ವ ಎಂಥದ್ದು ಅನ್ನೋದನ್ನು ಅವರೇ ಹೇಳ್ಕೊಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಯಾಕೆ ಹಾಗಾದರೆ? ಮತ್ತು ಇದೇ ಸಂದರ್ಭದಲ್ಲಿ ಜಮೀರ್ ಅವರು ಒಂದು ಮಾತನಾಡಿದ್ದಾರೆ, ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ, ಮುಟ್ಟಿದರೆ ಸುಟ್ಟು ಹೋಗುತ್ತೆ ಅಂತೇಳಿ. ಈ ಮಾತುಗಳು ಯಾಕೆ ಬಂತು ಅನ್ನೋದನ್ನು ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ವಿಶೇಷ ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀನಿ. ಇನ್ನು ಎರಡನೇ ಸುದ್ದಿ ಇರುವಂಥದ್ದು, ಅನುಮತಿಸುತ್ತಾರಾ ರಾಜ್ಯಪಾಲರು? ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ಕೈಗಾರಿಕೆ ಸಚಿವರು ಇವತ್ತು ಗಣಿಗಳಿಗೆ ಸಂಬಂಧಪಟ್ಟಂತಹ ಬಹಳ ಮುಖ್ಯವಾದಂಥ ಕೇಂದ್ರದ ಅನುಮತಿಯನ್ನು ಕೊಡುವಂತಹ ಸ್ಥಾನದಲ್ಲಿ ಇದ್ದಾರೆ. ಆದರೆ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೊಟ್ಟಂತಹ ಒಂದು ಗಣಿ ಅನುಮತಿ ಇದೆಯಲ್ಲ, ಅದು ಕುಮಾರಸ್ವಾಮಿ ಅವರನ್ನು ಇನ್ನೂ ಕೂಡ ಬಿಡ್ತಾನೇ ಇಲ್ಲ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಒಂದಾದ ಮೇಲೊಂದು ಪ್ರಕರಣಗಳು ಸುತ್ತಿಕೊಳ್ತಾನೆ ಇರುವಂಥದ್ದು. ಬಿಡದಿ ಜಮೀನಿನ ಸರ್ವೆ ಕಾರ್ಯ ಒಂದು ಕಡೆ ಹೈಕೋರ್ಟ್ನ ಆದೇಶದಂತೆ ಅದು ನಡೀತು. ಇನ್ನೊಂದು ಕಡೆ CM ಆಗಿದ್ದಾಗ ಮಾಡಿದಂಥ ಡಿನೋಟಿಫಿಕೇಷನ್ ಪ್ರಕರಣ, ನಮ್ಮದೇ ಬೆಂಗಳೂರಿನ ಹತ್ತಿರದ ಕೆಂಗೇರಿ ಸಮೀಪದಲ್ಲಿರುವಂಥ ಹಲಗೆವಡೇರಹಳ್ಳಿಯಲ್ಲಿ ಅಲ್ಲಿ ನಡೆದಂತಹ ಪ್ರಕರಣ. ಅದರಲ್ಲಿ ಲೋಕಾಯುಕ್ತ ಸಲ್ಲಿಸಿದಂಥ ಬಿ ರಿಪೋರ್ಟ್ ರದ್ದುಪಡಿಸುವ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದು ತನಿಖೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಮತ್ತೊಂದೆಡೆ ಲೋಕಾಯುಕ್ತ ಈಗಾಗಲೇ ತನಿಖೆ ಮಾಡಿ ಮುಗಿಸಿರುವಂತಹ ಗಣಿ ಗುತ್ತಿಗೆ ಹಗರಣದ ಬಗ್ಗೆ, ಅಂದರೆ ಅದರಲ್ಲಿ ಅವರು ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕು, ಚಾರ್ಜ್ ಶೀಟನ್ನು ಸಲ್ಲಿಸಬೇಕು. ಆ ಚಾರ್ಜ್ ಶೀಟ್ ಸಲ್ಲಿಕೆಗೆ ರಾಜ್ಯಪಾಲರ ಅನುಮತಿಯನ್ನು ಮತ್ತೊಮ್ಮೆ ಕೇಳಿದೆ. ಈ ಬಾರಿ ರಾಜ್ಯಪಾಲರು ಕೇಳಿದಂತಹ ವಿವರಣೆಯನ್ನು ಸಂಪೂರ್ಣವಾಗಿ ಕೊಟ್ಟಿರುವಂತಹ ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರಿಂದ ಅನುಮತಿ ಪಡೆಯಲು ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಇದು ಹೇಗೆ ಸಂಕಷ್ಟವನ್ನು ತಂದೊಡ್ತಾ ಇದೆ, ಅನುಮತಿಸುತ್ತಾರಾ ರಾಜ್ಯಪಾಲರು ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಆಸೆ ಮುಂದೂಡಿಕೆ, ಮುಖ್ಯಮಂತ್ರಿ ಆಗುವಂಥ ಆಸೆಯನ್ನು ಮುಂದೂಡಿಕೆ ಮಾಡ್ಕೊಂಡಿದ್ದಾರೆ ಶಿವಕುಮಾರ್ ಅವರು. ಸದ್ಯಕ್ಕಂತೂ 2025ರಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇದೆ ಅವರದ್ದು. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ನಿರಂತರವಾಗಿ ಸಾಗಿದೆ ಅವರದ್ದು. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಅವರು ರಾಜಕೀಯವಾಗಿ ತಮ್ಮ ಆಸೆಯನ್ನು ಮುಂದೂಡಿಕೆ ಮಾಡುವಂತಹ ಲಕ್ಷಣಗಳು ಕೂಡ ಗೋಚರಿಸಿದ್ದಾವೆ. ಅದು ಅವರ ಮಾತಿನಲ್ಲೇ ವ್ಯಕ್ತವಾಗ್ತಾ ಇರುವಂಥದ್ದು. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯನ್ರಿ? ಅದೊಂಥರ ಬೆಂಕಿ. ಅದು ಬೆಂಕಿಗೆ ಏನಾದ್ರು ಮುಟ್ಟರೆ ಏನಾಗ್ತದೆ, ಸುಟ್ಟೋಗ್ಬಿಡ್ತದೆ. ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು. Siddharamaiah also will lead the party. He will also, we are in the collective leadership will go. ದೆಹಲಿಗೆ ಹೋಗಿದ್ದ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಭೇಟಿಯಿಂದ ಹೆಚ್ಚು ಪವರ್ನೊಂದಿಗೆ ವಾಪಸ್ ಬಂದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ಬೇಕು ಅಂತಿದ್ದವರಿಗೆ ತನ್ನ ವರ್ಚಸ್ಸಿನ ಪಾಠ ಮಾಡಿದ್ದಾರೆ. ಜೊತೆಗೆ ನನ್ನದೇ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಎನ್ನುವ ಮೂಲಕ
ಒಂದೋ ಸಿಎಂ ಸ್ಥಾನ ಇಲ್ಲ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಟ್ಟುಕೊಂಡೇ 2028ರಲ್ಲಿ ಚುನಾವಣೆ ಎದುರಿಸೋದು ಎಂಬ ತೀರ್ಮಾನಕ್ಕೆ ಬಂದಂತೆ ಕಾಣುತ್ತಿದ್ರು. ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದೆ, ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದೆ, ಈಗ ಡೆಪ್ಯೂಟಿ ಸಿಎಂ ಇದೆ. ಸೊ ಇಷ್ಟೆಲ್ಲ ನನಗಿರೋಂಥ ವೈಬ್ರೇಷನ್ನು, ನನಗಿರೋಂಥ ಸ್ಟ್ರೆಂತು, ನನಗಿರೋಂಥ ಎಕ್ಸ್ಪೀರಿಯನ್ಸ್ ಬೇರೆ. ವಿ ಯುಟಿಲೈಸ್ ಎವ್ರಿ ಒನ್. ಬರೋಬ್ಬರಿ 138 ಶಾಸಕರ ಸುಭದ್ರ ಸರ್ಕಾರ, ಸಿಎಂ ಸೀಟ್ನಲ್ಲಿ ಸಿದ್ದರಾಮಯ್ಯ ಇರೋವಾಗಲೇ ಅಧಿಕಾರ ಹಂಚಿಕೆ ಮಾತು, ಚರ್ಚೆ, ಪದೇ ಪದೇ ದಿಲ್ಲಿ ಟೂರ್, ಒಮ್ಮೆ ಡಿಕೆ ಟೀಮ್ ಮತ್ತೊಮ್ಮೆ ಸಿದ್ದು ಟೀಮ್, ಅಸಮಾಧಾನ, ಭಿನ್ನಮತಗಳು ಮೇಳೈಸಿದಾಗಲೆಲ್ಲ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಬೀಳುತ್ತಾನೇ ಇದೆ. ದಿಲ್ಲಿಗೆ ಹೋದವರಿಗೆ ಅಲ್ಲಿಂದ ಏನೋ ಸಂದೇಶ ಸಿಕ್ಕಿದ್ರೆ ಒಂದಷ್ಟು ದಿನ ಸೈಲೆಂಟ್, ಮತ್ತದೇ ರಾಗ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ನೆಪದಲ್ಲಿ ಸಿದ್ದು ಆಪ್ತರೆಲ್ಲರೂ ಒಂದ್ ಕಡೆ ಸೇರೋದು, ಡಿಕೆಶಿ ಟಾರ್ಗೆಟ್ ಮಾಡಿ ಮಾತಾಡೋದು ನಡೀತಾನೇ ಇದೆ. ಹಾಗೆ ಸಿದ್ದು ಟೀಮ್ಗೆ ಟಕ್ಕರ್ ಕೊಡೋ ಕೆಲಸಗಳೂ ಆಗ್ತಿವೆ. ಮೊನ್ನೆ ಸಿಎಂ ಆಪ್ತರು ದೆಹಲಿ ದಂಡಯಾತ್ರೆ ಮುಗಿಸಿ ಬಂದ್ಮೇಲೆ ಇದೀಗ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ದೂರು ಕೊಟ್ಟು ಬಂದಿದ್ದಾರಂತೆ. ಇದೇ ಕಾರಣಕ್ಕೋ ಏನು ಡಿಕೆಶಿ ಮಾತಿನ ವೈಖರಿಯೇ ಇಂದು ಬದಲಾಗಿತ್ತು. ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ ಸಿಎಂ ಮಾಡಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ಜಲಸಂಪನ್ಮೂಲ ಇಲಾಖೆ ಕೆಲಸಗಳಿಗಾಗಿ ದೆಹಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಭೇಟಿ ಮಾಡಿದ್ರು. ಕಾವೇರಿ, ಕೃಷ್ಣಾ ನದಿ ಪಾತ್ರಗಳ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ದೆಹಲಿಗೆ ಹೋದಾಗಲೆಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದು ಸಹಜ. ಹಾಗಾಗಿಯೇ ನಿನ್ನೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾರನ್ನ ಭೇಟಿಯಾಗಿ ರಾಜ್ಯದ ಸಂಪುಟ ಸಹೋದ್ಯೋಗಿಗಳ ವಿರುದ್ಧವೇ ದೂರು ನೀಡಿದ್ದಾರಂತೆ ಡಿಕೆ ಶಿವಕುಮಾರ್. ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಸಹಕಾರ ಸಚಿವ ಕೆಎನ್ ರಾಜಣ್ಣ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ವಿರುದ್ಧ ಡಿಕೆ ಶಿವಕುಮಾರ್ ದೂರು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಒಂದು, ಈ ಸಚಿವರುಗಳು ನೀಡುತ್ತಿರುವ ಬಹಿರಂಗ ಹೇಳಿಕೆಗಳು, ಮತ್ತೊಂದು ಇವರು ಸೇರಿದಂತೆ ಸಿಎಂ ಆಪ್ತ ಸಚಿವರ ಕಾರ್ಯವೈಖರಿ ಬಗ್ಗೆಯೂ ದೂರು ಕೊಟ್ಟಿದ್ದಾರೆ ಎನ್ನುವುದು ಕಾಂಗ್ರೆಸ್ ಪಡಸಾಲಿಯಲ್ಲಿ ಕೇಳಿಬರುತ್ತಿರುವ ಮಾತು. ಇದಕ್ಕೆಲ್ಲ ಪರಿಹಾರ ಸಿಗಬೇಕು ಅಂದ್ರೆ ಸಂಪುಟ ಪುನರಚನೆಯೊಂದೇ ಮಾರ್ಗ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎನ್ನಲಾಗಿದೆ. ಇಷ್ಟು ಸಾಲದು ಎಂಬಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದಿಷ್ಟು ಪ್ರಮುಖ ಅಂಶಗಳನ್ನು ಗುರುತಿಸಿ ದೂರು ನೀಡಿದ್ದಾರೆ. ಸಚಿವ ಸಂಪುಟ ಪುನರಚನೆ ಆಗಲೇಬೇಕು ಎಂದು ಪ್ರತಿಪಾದಿಸಿರುವ ಡಿಕೆಶಿ, ಸಂಪುಟ ಪುನರಚನೆಯಾದರೆ ಹಿರಿಯರಿಗೆ ಅವಕಾಶ ಕೊಡಬಹುದು ಎಂದಿದ್ದಾರೆ. ಇದರಿಂದಾಗಿ ಅಸಮರ್ಥ ಸಚಿವರನ್ನ ಸಂಪುಟದಿಂದ ಕೈಬಿಡಲು ಇದೊಂದು ಒಳ್ಳೆಯ ಅವಕಾಶವಾಗಲಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರ ಕೆಲ ಆಪ್ತ ಸಚಿವರು ಪಕ್ಷದ ಅಧ್ಯಕ್ಷನಾದ ನನಗೆ ಕನಿಷ್ಠ ಗೌರವ ನೀಡುತ್ತಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಚ್ಚರಿಕೆಗೂ ಬಗ್ಗದೆ ಸಿದ್ದರಾಮಯ್ಯ ಬೆಂಬಲದಿಂದಲೇ ಬಹಿರಂಗ ಹೇಳಿಕೆ ನೀಡುತ್ತಿದ್ದಾರೆ ಎಂದು ದೂರಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಈ ಸಚಿವರು ಪಕ್ಷದ ವೇದಿಕೆಯಲ್ಲಿ ಯಾವುದೇ ವಿಷಯವನ್ನು ಆಂತರಿಕವಾಗಿ ಚರ್ಚಿಸುತ್ತಿಲ್ಲ ಎಂದು ದೂರಿನಲ್ಲಿ ಸೇರಿಸಲಾಗಿದೆಯಂತೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಪದೇ ಪದೇ ಬಹಿರಂಗವಾಗಿ ಬೇಡಿಕೆ ಇಡುತ್ತಿರುವ ಸಿಎಂ ಆಪ್ತ ಸಚಿವರ ಹೇಳಿಕೆಗಳನ್ನು ಹೈಕಮಾಂಡ್ ಗಮನಕ್ಕೆ ತಂದಿದ್ದು, ಅಂತಹ ಸಂದರ್ಭ ಬಂದರೆ ಸೀಟು ಬಿಡಲು ಸಿದ್ಧ ಎನ್ನುತ್ತಲೇ ತಮ್ಮ ಪಟ್ಟು ಬಿಗಿ ಮಾಡಿದ್ದಾರೆ ಎನ್ನುವುದು ಡಿಸಿಎಂ ಆಪ್ತ ಮೂಲಗಳಿಂದ ಸಿಗುತ್ತಿರುವ ಮಾಹಿತಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ನಾನು ಸಿದ್ಧ ಎಂದು ಹೈಕಮಾಂಡ್ ಮುಂದೆ ಹೇಳಿರುವ ಡಿಕೆ ಶಿವಕುಮಾರ್ ಇದೇ ವೇಳೆ ಪವರ್ ಶೇರಿಂಗ್ ವಿಚಾರದಲ್ಲಿ ಸ್ಪಷ್ಟನೆ ಬೇಕು ಎಂದು ಕೇಳಿದ್ದಾರೆ. ಜೊತೆಗೆ ನನ್ನ ನೇತೃತ್ವದಲ್ಲೇ 2028ರ ಚುನಾವಣೆ ನಡೆಯಬೇಕು. ಈ ಎಲ್ಲ ವಿಚಾರಗಳನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಗಮನಕ್ಕೆ ತನ್ನಿ ಎಂದು ಕೆಸಿ ವೇಣುಗೋಪಾಲ್ಗೆ ತಿಳಿಸಿದ್ದಾರೆ. ಅಲ್ಲದೆ ಒಂದು ವೇಳೆ ಸೋನಿಯಾ ಅಥವಾ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರೆ ನಾನೇ ಇವೆಲ್ಲವನ್ನು ವಿವರವಾಗಿ ಹೇಳುತ್ತೇನೆ ಎಂದು ಖಡಕ್ಕಾಗಿ ಒತ್ತಡ ಹೇರಿದ್ದಾರಂತೆ ಡಿಕೆಶಿ. ಅದಕ್ಕೆ ನಿಮ್ಮೆಲ್ಲ ವಿಚಾರಗಳನ್ನು ಸೋನಿಯಾ, ರಾಹುಲ್ ಗಾಂಧಿ ಅವರಿಗೆ ತಿಳಿಸೋದಾಗಿ ಹೇಳಿ ಕಳಿಸಿದ್ದಾರಂತೆ ವೇಣುಗೋಪಾಲ್. ಹೀಗೆ ಹೈಕಮಾಂಡ್ ಮುಂದೆ ಖಡಕ್ಕಾಗಿ ಹೇಳಿಬಂದ ಉತ್ಸಾಹದಲ್ಲೇ ಇಂದು ಮಾತಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಕಚೇರಿ ನನ್ನ ಪಾಲಿಗೆ ದೇಗುಲ ಎನ್ನುತ್ತಲೇ ತಾವು ಅಲ್ಲಿ ಹೋಗಿ ಬೇಡಿಕೊಂಡಿರುವುದನ್ನು ಸೂಚ್ಯವಾಗಿ ಒಪ್ಪಿಕೊಂಡಿದ್ದಾರೆ. ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. My party office in Delhi is like my temple. Whenever I go, no whether I meet anyone or not, just I go pray and come there. But it is the chair which has made me sit in this chair. So it is, should I go to BJP office? Do you want me to go to Keshav Krupa? Or you want me to go to BJP office? It is my office.
It is my temple. ಇದೇ ವೇಳೆ ಅಧಿಕಾರ ಹಸ್ತಾಂತರ, ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತಾಡೋ ಸಿದ್ದು ಆಪ್ತ ಸಚಿವರೆಲ್ಲರಿಗೂ ಡಿಕೆ ಒಂದೇ ಮಾತಲ್ಲೇ ದೊಡ್ಡ ಸಂದೇಶ ರವಾನೆ ಮಾಡಿದ್ದಾರೆ. ನಾನು ಅಧ್ಯಕ್ಷ, ಪಕ್ಷ ನನ್ನನ್ನು ಅಧ್ಯಕ್ಷ ಮಾಡಿದ್ದು ಮನೆಯಲ್ಲಿ ಕೂರೋದಿಕ್ಕೆ ಅಲ್ಲ. ನನಗೆ ಇಷ್ಟೆಲ್ಲ ಶಕ್ತಿ ತುಂಬಿರೋದು ಕಾಂಗ್ರೆಸ್. ಹೀಗಾಗಿ ನನ್ನ ನೇತೃತ್ವದಲ್ಲೇ 2028ರ ಚುನಾವಣೆ ನಡೆಯುತ್ತೆ ಎಂದು ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ ಸಿಎಂ ಮಾಡಿ 89ರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್, ಐ ಆಮ್ ಟೆಲಿಂಗ್ ಯು. ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ. ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ, ಈಗ ಡೆಪ್ಟಿ ಸಿಎಂ ಇದ್ದೀವಿ. ಸೊ ಇಷ್ಟೆಲ್ಲ ನನಗಿರುವಂತ ವೈಬ್ರೇಷನ್, ನನಗಿರುವಂತ ಸ್ಟ್ರೆಂತ್, ನನಗಿರುವಂತ ಎಕ್ಸ್ಪೀರಿಯನ್ಸ್ ಬೇರೆ ಎಲ್ಲ ವಿ ಯುಟಿಲೈಸ್ ಎವ್ರಿ ಒನ್. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಯು ವಿಲ್ ಆಲ್ಸೋ, ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಹೀಗೆ ದೆಹಲಿಗೆ ಹೋಗಿ ಬಂದ ಮೇಲೆ ಪವರ್ಫುಲ್ ಆಗಿ ಡಿಕೆ ಶಿವಕುಮಾರ್ ಮಾತಾಡ್ತಿರೋವಾಗಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಹಲವು ಅನುಮಾನ, ಗುಸುಗುಸು ಎದ್ದಿವೆ. ದೆಹಲಿ ಭೇಟಿ, ಕುಂಭಸ್ನಾನ, ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆಗೆ ಭಾಗಿಯಾಗುವ ಕಾರಣಕ್ಕೆ ಡಿಕೆ ಶಿವಕುಮಾರ್ ಬಿಜೆಪಿಗೆ ಹತ್ತಿರವಾದ್ರ ಎಂಬ ಚರ್ಚೆಗಳೂ ಎದ್ದಿವೆ. ಆ ಎಲ್ಲ ಊಹಾಪೋಹಗಳಿಗೆ ಖಡಕ್ ಉತ್ತರ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. By birth I am a congressman. My stand is I am a Hindu and I believe in every culture of the society. Because of my personal liking and my personal ideology, belief. ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಭೇಟೆ ಮಾಡಿಲ್ಲ. ಐ ಲವ್ ಆಲ್ ರಿಲಿಜನ್, ಐ ರೆಸ್ಪೆಕ್ಟ್ ಆಲ್ ರಿಲಿಜನ್. ನೋಡಪ್ಪ, ನಾನು ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದೆ. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದೆ. ಪ್ರಾರ್ಥನೆಯಲ್ಲಿ ದುಃಖ, ದುಮ್ಮಾನ, ದುಗುಡ ಎಲ್ಲ ಇರುತ್ತೆ. ಅವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀರಿ ಸರ್. ಈ ಸರಿ ಹೋದಾಗ ಆ ಪ್ರಾರ್ಥನೆಯಲ್ಲಿ ಅದು ಇತ್ತ ಸರ್? ನಾನು ಡೈಲಿ ಪ್ರಾರ್ಥನೆ ಮಾಡ್ತೀನಿ. ಹೀಗೆ ಶಿವಕುಮಾರ್ ತನ್ನ ನಿಷ್ಠೆ ಏನಿದ್ದರೂ ಕಾಂಗ್ರೆಸ್ ಪಕ್ಷದ ಕಡೆಗೆ ಮಾತ್ರ ಎನ್ನುತ್ತಲೇ ಮರಳಿ ಯತ್ನ ಮಾಡು ಎಂಬಂತೆ ಸಿಎಂ ಪಟ್ಟಕ್ಕಾಗಿ ಪ್ರಾರ್ಥನೆ ಮುಂದುವರಿಸಿರೋದನ್ನ ಒಪ್ಪಿಕೊಂಡಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಹೀಗೆ ಸಿದ್ದು ಆಪ್ತರ ಮೇಲೆ ಮುಗಿಬೀಳುತ್ತಿರೋವಾಗಲೇ ಸಿದ್ದರಾಮಯ್ಯ ಆಪ್ತ ಸಚಿವ ಜಮೀರ್ ಅಹಮದ್ ಖಾನ್ ಹೊಸ ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿರುವ ಜಮೀರ್ ಸಿಎಂ ಕುರ್ಚಿ ಖಾಲಿ ಇಲ್ಲ, ಮುಟ್ಟೋದಕ್ಕೂ ಆಗಲ್ಲ ಎಂದಿದ್ದಾರೆ. ಸಿದ್ದರಾಮಯ್ಯನವರನ್ನ ಮುಟ್ಟಿದೋರು ಸುಟ್ಟು ಹೋಗ್ತಾರೆ ಎಂಬ ಸಂದೇಶ ರವಾನಿಸಿದ್ದಾರೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ ಎನ್ನುವ ಮೂಲಕ ಡಿಕೆ ಶಿವಕುಮಾರ್ಗೂ ಸಮಾಧಾನವಾಗುವಂತೆ ಮಾತಾಡಿದ್ದಾರೆ. ಈಗ ಸರ್, ನಾನು ಪ್ರತಿ ಸಲ ಒಂದೇ ಹೇಳೋದು, ಈಗ CM ಕುರ್ಚಿ ಖಾಲಿ ಇಲ್ಲ, ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ. ಅಧ್ಯಕ್ಷ ಕುರ್ಚಿದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂತಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು. ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯನ್ರಿ? ಅದೊಂಥರ ಬೆಂಕಿ. ಅದು ಬೆಂಕಿಗೆ ಏನಾದ್ರು ಮುಟ್ಟರೆ ಏನಾಗ್ತದೆ, ಸುಟ್ಟೋಗ್ಬಿಡ್ತದೆ ಕೈಗಳು. ಅದೊಂಥರ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು. ಹೀಗೆ ಡಿಕೆಶಿ ದೆಹಲಿ ಟೂರ್ನಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದಷ್ಟು ಗುಲ್ಲೆದ್ದಿದೆ. ಸಿಎಂ ಸ್ಥಾನದಲ್ಲಿ ಅಧಿಕಾರ ಬದಲಾವಣೆಯ ಆಸೆಯನ್ನು ಸ್ವಲ್ಪ ಮಟ್ಟಿಗೆ ಡಿಕೆಶಿ ಬಣ ಬಿಟ್ಟಂತೆ ಭಾಸವಾಗುತ್ತಿದೆ. ಹಾಗಿದ್ದರೂ ಸಿಎಂ ಕುರ್ಚಿಯನ್ನ ಗುರಿಯಾಗಿಟ್ಟುಕೊಂಡೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳುವ ತಂತ್ರಗಾರಿಕೆಯನ್ನೂ ಹೆಣೆದಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಬಣದ ಸಚಿವರು ಪದೇ ಪದೇ ಅಧ್ಯಕ್ಷರ ಬದಲಾವಣೆ, ಒಬ್ಬರಿಗೆ ಒಂದು ಸ್ಥಾನ ಅಂತೆಲ್ಲ ಮಾತಾಡುವುದಕ್ಕೆ ಬ್ರೇಕ್ ಹಾಕುವ ಕಡೆಯ ಪ್ರಯತ್ನ ಮಾಡಿದಂತಿದೆ. ಈಗ ಶಿವಕುಮಾರ್ ಬಯಕೆಯಂತೆ ಬಜೆಟ್ ಅಧಿವೇಶನದ ನಂತರ ಸಂಪುಟದಲ್ಲಿ ಬದಲಾವಣೆ ಆಗುತ್ತದಾ ಎಂಬುದನ್ನು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ತಾತ್ಕಾಲಿಕವಾಗಿ ತಮ್ಮ ಆಸೆಯನ್ನು ಮುಂದೂಡದಂತೆ ಭಾಸವಾಗ್ತದೆ. ಹಾಗಿದ್ದರೆ ಆಸೆ ಕೈ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮುಂದೂಡಿಕೆ ಆದಂಗೆ ಕಾಣ್ತಾ ಇದೆ. ಶಿವಕುಮಾರ್ ಅವರ ವಿಚಾರದಲ್ಲಿ ಅನುಮತಿಸುತ್ತಾರಾ ರಾಜ್ಯಪಾಲರು ಅಂತೇಳಿ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರಾ? ಯಾಕಂದರೆ ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ರು ಅವರು. ಈಗ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಅದೇ ಕೆಲಸ ಮಾಡ್ತಾರಾ? ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಅಕ್ರಮ ಗಣಿ ಗುತ್ತಿಗೆ ನೀಡಿದಂತಹ ಪ್ರಕರಣ, ಅದರಲ್ಲಿ ಆರೋಪಿ ಸ್ಥಾನದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಮತ್ತೆ ಗಡಿ ಸಂಕಷ್ಟ ಎದುರಾಗಿರುವಂಥದ್ದು. ಇದು ಅಕ್ರಮವಾಗಿ ಗಡಿ ಗುತ್ತಿಗೆ ನೀಡಿದಂತಹ ಪ್ರಕರಣದ ತನಿಖೆಗೆ SIT ತಯಾರಿಯನ್ನು ಮಾಡಿಕೊಂಡಿದ್ದೆ.
ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿಯನ್ನು ಲೋಕಾಯುಕ್ತ SIT ಕೇಳಿದೆ. ಮತ್ತು ವಿಶೇಷವಾಗಿ ಕುಮಾರಸ್ವಾಮಿ ವಿರುದ್ಧದ 5,000 ಪುಟಗಳ ಚಾರ್ಜ್ ಶೀಟನ್ನು ಭಾಷಾಂತರ ಮಾಡಿಕೊಡಿ, ನೀವು ಕನ್ನಡದಲ್ಲಿ ಕೊಟ್ಟಿದ್ದೀರಿ ಅದನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿಕೊಡಿ ಅಂದ್ಕೊಂಡು ರಾಜ್ಯಪಾಲರು ಕೇಳಿದರು. ಕನ್ನಡದಲ್ಲಿದ್ದಂತಹ ವರದಿಯನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ಅದನ್ನು ಈಗ SIT ಮತ್ತೆ ರಾಜ್ಯಪಾಲರಿಗೆ ಕೊಟ್ಟಿದೆ, ಓದಿ ಅಂಥೇಳಿ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಮತ್ತೊಮ್ಮೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದ್ದಾರೆ. 2023ರಲ್ಲೇ ಮೊದಲ ಬಾರಿಗೆ ಪ್ರಾಸಿಕ್ಯೂಷನ್ಗೆ ಅರ್ಜಿಯನ್ನು ಹಾಕಿದ್ರು, ಬೇಡಿಕೆಯನ್ನು ಮುಂದಿಟ್ಟಿದ್ರು. ಏನಿದು ಪ್ರಕರಣ ಅಂತ ನೋಡ್ತಾ ಹೋದರೆ 2007ರಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗಣಿಗುತ್ತಿಗೆ ಕೊಟ್ಟಂತಹ ಆರೋಪ ಕುಮಾರಸ್ವಾಮಿಯವರ ವಿರುದ್ಧ ಇದೆ. ನಿಯಮ ಮೀರಿ 550 ಎಕರೆ ಜಮೀನನ್ನು ಮಂಜೂರು ಮಾಡಿದಂತಹ ಆರೋಪ ಕುಮಾರಸ್ವಾಮಿಯವರ ವಿರುದ್ಧ ಇರುವಂಥದ್ದು. 2011ರಲ್ಲಿ ಲೋಕಾಯುಕ್ತರಾಗಿದ್ದಂಥ ಸಂತೋಷ್ ಹೆಗಡೆ ಅವರು ಇದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು, ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದರು. ಸಂತೋಷ್ ಹೆಗಡೆ ವರದಿ ಆಧರಿಸಿ ಲೋಕಾಯುಕ್ತ SIT ತನಿಖೆಯನ್ನು ನಡೆಸಿರುವಂಥದ್ದು. ಇದರ ಪ್ರಕಾರವಾಗಿಯೇ 21/11/2023ಕ್ಕೆ ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿಯನ್ನು ಕೇಳಿತ್ತು ಲೋಕಾಯುಕ್ತ SIT ರಾಜ್ಯಪಾಲರಿಂದ. ಯಾಕಂದರೆ 8/8/2024 ಯಾಕಂದರೆ ಕಳೆದ ವರ್ಷ ಸಿದ್ದರಾಮಯ್ಯನವರ ವಿರುದ್ಧ ಅನುಮತಿಯನ್ನು ಕೊಟ್ಟ ನಂತರ ಕುಮಾರಸ್ವಾಮಿ ವಿರುದ್ಧದ ಆರೋಪಕ್ಕೆ ಸ್ಪಷ್ಟನೆಯನ್ನು ಕೇಳಿದರು. ಆಲ್ಮೋಸ್ಟ್ 9 ತಿಂಗಳ ನಂತರ ಈ ಸ್ಪಷ್ಟನೆಯನ್ನು ರಾಜ್ಯಪಾಲರು ಲೋಕಾಯುಕ್ತದಿಂದ ಕೇಳಿದರು. ಯಾಕೆಂದರೆ ಅವರ ವಿರುದ್ಧವೂ ಕೂಡ ನೀವು ಅಲ್ಲೊಂದು ಥರ ಮಾಡ್ತೀರಿ, ಇಲ್ಲೊಂದು ಥರ ಮಾಡ್ತೀನಿ ಅಂತ ಹೇಳಿತ್ತು. ಆ ಕಾರಣಕ್ಕಾಗಿ ವಿವರಣೆ ಕೇಳಿದರು. ರಾಜ್ಯಪಾಲರು ಕೇಳಿದ್ದಂತಹ ಸ್ಪಷ್ಟನೆಗೆ ವಿವರಣೆಯನ್ನು ಲೋಕಾಯುಕ್ತ SIT ಅವರು ನೀಡಿದ್ದಾರೆ. ಮತ್ತು ಕನ್ನಡದಲ್ಲಿದ್ದಂಥ ವರದಿಯನ್ನು ಇಂಗ್ಲೀಷ್ನಲ್ಲಿ ಕೊಡೋದಕ್ಕೆ ಸೂಚನೆಯನ್ನು ಅವರು ಕೊಟ್ಟಿದ್ದರು. ಅದರ ಪ್ರಕಾರ ಈಗ 5,000 ಪುಟಗಳ ಚಾರ್ಜ್ ಶೀಟ್ ಭಾಷಾಂತರ ಮಾಡಿದೆ ಲೋಕಾಯುಕ್ತ SIT ಈಗ ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡ್ತಾ ಇದೆ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಮತ್ತೊಂದು ಬಾರಿ ಕೇಳಲಾಗ್ತಾ ಇದೆ. ಹಾಗಾದರೆ ಯಾಕೆ ಈ ಅನುಮತಿ ಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹ ವಿಚಾರ. ಅನುಮತಿ ಏಕೆ ಅಗತ್ಯ? ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 1988ಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ. ಅದರ ಪ್ರಕಾರವಾಗಿ 2018ರಲ್ಲಿ ಈ ಕಾಯ್ದೆಗೆ ತಂದಿರುವಂತಹ ತಿದ್ದುಪಡಿಯ ಪ್ರಕಾರವಾಗಿ ಸಕ್ಷಮ ಪ್ರಾಧಿಕಾರದ ಅನುಮತಿ ಅಗತ್ಯ ಇದೆ. ಮೊದಲು ನಿರ್ಗಮಿತ ಜನಪ್ರತಿನಿಧಿಗಳ ವಿರುದ್ಧ ಕ್ರಮಕ್ಕೆ ಅವಕಾಶ ಇತ್ತು, ನೇರವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬಹುದಾಗಿತ್ತು. ಆದರೆ ಈಗ ಅವ್ರಿಗೆ ಯಾವ ರೀತಿಯಂಥ ರಕ್ಷಣೆಯನ್ನು ಕೊಡಲಾಗಿದೆ ಅಂತ ಹೇಳಿದರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಥವಾ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂದರೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕು, ಪೂರ್ವಾನುಮತಿ ಅಗತ್ಯ. ಮುಂಚೆ ಆರೋಪ ಪಟ್ಟಿ ಸಲ್ಲಿಸೋದಕ್ಕೆ ಪೂರ್ವಾನುಮತಿ ಅಗತ್ಯ ಇರಲಿಲ್ಲ. ಆದರೆ ಈಗ ಕಾಯ್ದೆ ತಿದ್ದುಪಡಿಯ ಬಳಿಕ ರಾಜ್ಯಪಾಲರ ಅನುಮತಿ ಅತ್ಯಗತ್ಯ. ಹೀಗಾಗಿ ಕಾಯ್ದೆ ತಿದ್ದುಪಡಿ ಬಳಿಕ ಸಕ್ಷಮ ಪ್ರಾಧಿಕಾರದ ಅನುಮತಿ ಅಗತ್ಯ ಇರೋದರಿಂದಾಗಿ ರಾಜ್ಯಪಾಲರಿಗೆ ಬೇಡಿಕೆಯನ್ನು ಲೋಕಾಯುಕ್ತ SIT ಇಟ್ಟಿದೆ. ಈ ಕಾರಣಕ್ಕಾಗಿ ರಾಜ್ಯಪಾಲರಿಗೆ ಪ್ರಸ್ತಾವವನ್ನು ಈಗ ಸಲ್ಲಿಕೆ ಮಾಡಲಾಗಿದೆ. ಭ್ರಷ್ಟಾಚಾರ ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಅನುಮತಿ ಕೊಡುವಂಥದ್ದೇ ದೀರ್ಘ ಆಗ್ತಾ ಹೋದರೆ ಏನು ಕತೆ ಅನ್ನುವಂಥ ಪ್ರಶ್ನೆ ಇದ್ದೇ ಇರುವಂಥದ್ದು. ಆದರೆ ಕಾಯ್ದೆಯಲ್ಲಿ ಹಂಗಿರುವಂತಹ ನಿಯಮ ಇರೋದರಿಂದಾಗಿ ಅದರ ಪ್ರಕಾರವಾಗಿ ಅನುಮತಿಯನ್ನು ಕೇಳಬೇಕಾಗುತ್ತೆ. ಈ ವಿಚಾರದಲ್ಲಿ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರವನ್ನು ಕೂಡ ಮಾಡಿದ್ದಾರೆ. 18ಗಿಂತ ಮೊದಲು ಸಿದ್ದರಾಮಯ್ಯನ ಹಿಂದಿನ 5 ವರ್ಷ ಸರ್ಕಾರದಾಗ ಮಾಡಲಿಲ್ಲ. ಆಮೇಲೆ ಕುಮಾರಸ್ವಾಮಿಯವ್ರ ಮನೆಯಾಗಿದ್ದವ್ರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿ ಮಾಡಿದರೆ ಈಗ ಅವ್ರ ಮೇಲೆ ಕೇಸ್ ಮಾಡ್ತೀರಿ. ಏನು ನಿಮ್ತಿದೆ? ಗ್ಲೇರಿಂಗ್ ಅದ. ನಮ್ಮದು ಇದಕ್ಕೂ ಇವ್ರದ್ದು ವ್ಯತ್ಯಾಸ ಭಾಳ ಅದ. ಎರಡೂ ಕಂಪ್ಯಾರಿಸನ್ ಮಾಡಲಿಕ್ಕೆ ಸಾಧ್ಯ ಇರಲ್ಲ ಅದು. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ಈಗ ರಾಜ್ಯಪಾಲರು ಅಂತಿಮವಾಗಿ ಅನುಮತಿಯನ್ನು ಕೊಡ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.